ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಯ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶ್ರೇಯಾ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಂಗ್ ಎನರ್ಜೆಟಿಕ್ ಆಕ್ಟರ್, ಕಿರಿಕ್ ಪಾಚಿಯ ಫೇಮ್ ಆದಂತಹ ರಘು ರಾಮನಕೊಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಜೀವನದಲ್ಲಿ ನಡೆದಂತಹ ಒಂದಿಷ್ಟು ಘಟನೆಗಳನ್ನು ಕೇಳೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಯಂಗ್ ಎನರ್ಜೆಟಿಕ್, ನಾನು ಹೇಳ್ದಂಗೆನೆ. ಸೂಪರ್. ಸೊ ವರ್ಕ್ ಎಲ್ಲ ಹೇಗೆ ನಡೀತಿದೆ ಸರ್? ಎಲ್ಲ ಚೆನ್ನಾಗಿದೆ. ಮನೇಲೆಲ್ಲ ಹೇಗಿದ್ದಾರೆ? ಆರಾಮಿದ್ದಾರೆ. ಸೊ ಈಗ ಫಿಲಂ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಒಂದು ಜೀವನ ಹೇಗಿತ್ತು? ಫಿಲಂ ಇಂಡಸ್ಟ್ರಿ ಮುಂಚೆ ನಾನು ರಂಗಭೂಮಿಲಿದ್ದೆ. ನೀವು ರಂಗಭೂಮಿ ಕಲಾವಿದರು. ಓಕೆ. ಹವ್ಯಾಸಿ ರಂಗಭೂಮಿ ಬೆಂಗಳೂರಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹವ್ಯಾಸಿ ರಂಗಭೂಮಿ ಒಂದು ಚಳವಳಿನೇ ನಡೀತಿದೆ. ಅಂದ್ರೆ ಆ ಮಟ್ಟಕ್ಕೆ ಕಲಾವಿದರು ರಂಗಭೂಮಿಲಿ ತೊಡಸ್ಕೊಂಡಿದ್ದಾರೆ. ನಾನು ಹೇಳ್ತಿರೋದು ಸುಮಾರು 91-92 ನಾನು ರಂಗಭೂಮಿಗೆ ಎಂಟ್ರಿ ಆಗಿದ್ದು ನನ್ನ ಕಾಲೇಜ್ ದಿನಗಳನ್ನು ಮುಗಿಸಿ ನಂತರ. ಸೊ ಹಾಗಾಗಿ ನಾಟಕಗಳಲ್ಲಿ ನನ್ನನ್ನು ತೊಡಸ್ಕೋತಾ ಇದೆ. ಸುಮಾರು ಅವತ್ತಿನ ತಂಡಗಳಲ್ಲಿ ಕಲಾಗಂಗೋತ್ರಿ ಅಂತ ಒಂದು ತಂಡ ಇತ್ತು, ಅಂತರಂಗ ಅಂತ ತಂಡ, ಚಿತ್ತಾರ, ರಾಜೇಂದ್ರ ಕಾರತೂರು, ಹೀಗೆ ಸಾಕಷ್ಟು ತಂಡಗಳ ಜೊತೆಗೆ ಅನೇಕ ನಾಟಕಗಳು. ಸುಮಾರು ಒಂದು 20 ವರ್ಷದ ಒಡನಾಟ ರಂಗಭೂಮಿಯಲ್ಲಿ. 20 ವರ್ಷ ರಂಗಭೂಮಿಯಲ್ಲಿ. ಆದ್ರೆ 91 ನಾನು ಶುರು ಮಾಡಿದ್ದು ರಂಗಭೂಮಿ ಕಲಾವಿದನಾಗಿ. ಸೊ ಅಲ್ಲಿಂದ 2001, 11 ಅಂದ್ರೆ 2016 ನಾವು ಕಿರಿಕ್ ಪಾರ್ಟಿ. ಹೌದು. ಅಲ್ಲಿ ತನಕ ಬರೀ ನಾಟಕಗಳು, ಆ ರಂಗಭೂಮಿ ಒಡನಾಟದಲ್ಲೇ ಇದ್ವಿ. ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೇಗ್ ಬಂತು? ರಂಗಭೂಮಿಗೆ ಹೋಗ್ಬೇಕು, ಅಲ್ಲಿ ಹವ್ಯಾಸ ಮಾಡ್ಬೇಕು ಅಂತ ಹೇಗೆ ಅನಿಸ್ತು ನಿಮಗೆ? ರಂಗಭೂಮಿ ಅಂದ್ರೆ ನಾನು ಸುಮಾರು 10th ಅನ್ಸುತ್ತೆ, 10th ಆಗಿತ್ತೆ. ಆ ಟೈಮಲ್ಲಿ ನನ್ನ ಅಕ್ಕ ಒಬ್ರಿದ್ದಾರೆ, ಶಾರದಾ ಅಂತ. ಅವರು ಸುಚಿತ್ರಾ ಫಿಲ್ಮ್ ಸೊಸೈಟಿಲಿ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು ರಂಗಭೂಮಿಗೋಸ್ಕರ ನಾಟಕಕ್ಕೆ. ಸೊ ಆ ವರ್ಕ್ಶಾಪ್ ಯಾವ್ದೋ ಪೇಪರ್ ಅಲ್ಲಿ ಆಡ್ ಬಂದಿತ್ತು. ಅಲ್ಲಿಗೆ ನಮ್ಮ ಅಕ್ಕ ಕೇಳ್ತಾರೆ, ಇದಕ್ಕೆ ಹೋಗ್ತೀಯಾ ಅಂತ. ಸೊ ಅದು ವೆರಿ ಬಿಗಿನಿಂಗ್. ಅಲ್ಲಿಂದ ನನ್ನ ರಂಗಭೂಮಿಯ ಪಯಣ ಶುರುವಾಗುತ್ತೆ. ಅಲ್ಲಿ ಹೋಗ್ತೀನಿ. ಬಿ ಸುರೇಶ್ ಅವರು ಅವತ್ತಿನ ಕಾಲಕ್ಕೆ ಇವತ್ತು ದೊಡ್ಡ ಯಜಮಾನದಂತಹ ಸಿನಿಮಾ ಪ್ರೊಡ್ಯೂಸರ್, ಅವರು ನಿರ್ದೇಶಕರು. ಮ್ಯಾಕ್ಬೆತ್ ಅಂತ ಒಂದು ನಾಟಕ ಅವತ್ತಿನ ಕಾಲಕ್ಕೆ. ಸುಮಾರು ಶಂಕರ್ನಾಗ್ ತೀರಿ ಹೋಗುವ ಸಮಯ ಅದು. ನಮ್ ನಾಟಕ ಅರ್ಧ ಆಗಿರತ್ತೆ ವರ್ಕ್ಶಾಪ್, ಶಂಕರ್ನಾಗ್ ತೀರಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾನು ಅದು ಫಸ್ಟ್ ಡ್ರಾಮಾ ನಂದು. ಸೊ ಅದ್ರಲ್ಲಿ ಯಾವ ರೋಲ್ ಮಾಡಿದ್ರಿ ನೀವು? ಅವತ್ತಿಗೆ ನೆನಪಿಲ್ಲ ನನಗೆ. ಮ್ಯಾಕ್ಬೆತ್ತಲ್ಲಿ ಯಾವ ಸಣ್ಣ ಪಾತ್ರ ಅದು. ವೆರಿ ಬಿಗಿನಿಂಗ್ ಅದು. ವರ್ಕ್ಶಾಪ್ ಮುಗಿದು ಕೊನೆಯಲ್ಲಿ ಒಂದು ನಾಟಕ ಇಟ್ಕೊಂಡಿರ್ತಾರೆ ಯೂಶಲಿ. ಸೊ ಆ ನಾಟಕದಿಂದ ನನ್ನ ಅಂದ್ರೂ ಕೂಡ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರ್ಬೇಕಲ್ಲ ಸರ್? ನಿಮಗೆ ಅದ್ರ ಮುಂಚೆನೆ ಇಂಟ್ರೆಸ್ಟ್ ಇತ್ತ ನಿಮಗೆ ಅದ್ರ ಮೇಲೆ? ಮಾಮೂಲು ಎಲ್ಲಾರು ಸ್ಕೂಲ್ ಡೇಸ್ ಅಲ್ಲಿ ಹೇಗೆ ಕಾಲೇಜಲ್ಲಿ ಸ್ಕೂಲ್ ಅಲ್ಲಿ ನಾಟಕಗಳು, ಯಾವ್ದಾದ್ರು ಒಂದು ಕ್ರಿಕೆಟ್ ಸ್ಪೀಚ್, ಇನ್ನೊಂದು ಮತ್ತೊಂದು ಅಂತದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ ನಾನು. ಸೊ ನಾನ್ ಬಂದಂಗ ಹಾಡು ಹೇಳುವಂತದ್ದು, ಮಿಮಿಕ್ರಿ ಮಾಡುವಂತದ್ದು, ಆ ತರದ್ದು ಅಲ್ಲಿಂದ ಸ್ಕೂಲಲ್ಲೆಲ್ಲ ಹಾಗೆ ಜರ್ನಿ ಶುರು ಆಯ್ತು. ಓಕೆ. ಸೊ ಹಾಗಾದ್ರೆ ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಸ್ಟೇಜ್ ಮೇಲೆ ಇರ್ತಿದ್ರಿ? ಏನೇ ಇಲ್ಲ, ಅಷ್ಟು ಮಟ್ಟಿಗೆ ಆಕ್ಟಿವ್ ಅಂತಾನೆ ಅಲ್ಲ, ಎಲ್ಲೋ ಸ್ವಲ್ಪ ಹಿಂದೆನೆ ಇರ್ತಿದ್ದೆ. ಮುಂದೆ ಹೋಗಕ್ಕೆ ಸ್ವಲ್ಪ ಹೆಸಿಟೇಷನ್ ಇತ್ತು. ಆ ರಂಗಭೂಮಿ ಬಂದ್ಮೇಲೆ ನಿಮ್ಗೆ ಎಲ್ಲಾ ಕಲಿಸ್ಬಿಡುತ್ತೆ. ಅದೇನೆ ನಿಮ್ಮ ವ್ಯಕ್ತಿತ್ವ, ಒಂದು ವ್ಯಕ್ತಿಯಾಗಿ, ಶಕ್ತಿಯಾಗಿ ನಾವ್ ಹೇಗ್ ನಿಲ್ಬೇಕು, ಜನನ್ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದೆಲ್ಲ ರಂಗಭೂಮಿನೇ ಪಾಠ ಕಲಿಸ್ಬಿಡುತ್ತೆ, ಜೀವನದ ಪಾಠಗಳು, ಮೌಲ್ಯಗಳೆಲ್ಲ. ಸೊ ಹಾಗಾಗಿ ಆಮೇಲೆ ನಾನು ಫ್ರಂಟ್ ಸ್ಟೇಜಿಗೆ ಬಂದೆ. ಅಲ್ಲಿ ತನಕ ಒಂಥರ ಬ್ಯಾಕ್ ಸ್ಟೇಜ್ ಎಲ್ಲ ಇರ್ತಾ ಇದ್ವಿ ಕಾಲೇಜ್ ಡೇಸ್ ಎಲ್ಲ. ಓಕೆ. ಸೊ ರಂಗಭೂಮಿ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಒಬ್ಬ ಕಲಾವಿದನಿಗೆ? ನಿಜ. ರಂಗಭೂಮಿ ಅದರ ಗಂಧ ಗೊತ್ತಿರೋರಿಗೆ ಅದರ ಅನುಭವ ಗೊತ್ತಾಗತ್ತಾ ಹೋಗುತ್ತೆ. ಜೀವನಕ್ಕೆ ಸಾಕಷ್ಟು ಮೌಲ್ಯಗಳನ್ನ ಕಲಿಸ್ಕೊಡುತ್ತೆ ರಂಗಭೂಮಿ ನನ್ನ ಪ್ರಕಾರ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಇವತ್ತು ಏನೋ ಒಂದು ಹೆಸರು ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಅದಕ್ಕೆಲ್ಲ ರಂಗಭೂಮಿನೇ ಬೇಸು. ಕೈ ಮುಗಿದು ನಾವು ಅದನ್ನ ನೆನ್ಸ್ಕೋಬೇಕು ಪ್ರತಿ ಹಂತದಲ್ಲೂ ಕೂಡ. ಪ್ರತಿಯೊಬ್ಬರಿಗೂ ಗೊತ್ತಿದೆ ರಂಗಭೂಮಿ ಅಂದ್ರೆ ಏನು ಅನ್ನೋದು. ಅಲ್ಲಿ ನಿಮ್ಮ ವೊಕಾಬ್ಯುಲರಿ ಇರ್ಬೋದು, ನಿಮ್ಮ ಮಾತು, ಸ್ಪೀಚು, ನಿಮ್ಮ ಎಕ್ಸ್ಪ್ರೆಷನ್ಸ್, ನೀವು ಸ್ಟೇಜ್ ಮೇಲೆ ಎಲ್ಲಿ ನಿಲ್ಲಬೇಕು, ಹಾವಭಾವ, ಎಷ್ಟು ಮಟ್ಟಿಗೆ ಅದು ಓವರ್ ಆಕ್ಟಿಂಗ್ ಆಗತ್ತೆ ಅಥವಾ ಸಟಲ್ ಆಗತ್ತೆ. ಅಂದ್ರೆ ಲೈವ್ ಆಗಿ ಪರ್ಫಾರ್ಮ್ ಮಾಡುವಾಗ ರಂಗಭೂಮಿಲಿ ಸಾಕಷ್ಟು ಒಂದು 200-300 ಜನ ಕೂತಾಗ ಕೊನೆಯವರೆಗೂ ರೀಚ್ ಆಗುವಂತಹ ವಾಯ್ಸ್ ನಮ್ದು ಹೇಗಿರ್ಬೇಕು, ವಾಯ್ಸ್ ಕಲ್ಚರ್, ಇದು ಎಲ್ಲರ ಹೊರತಾಗಿ ಒಬ್ಬ ವ್ಯಕ್ತಿಯಾಗಿ ನಿಮ್ಗೆ ಸಂಸ್ಕಾರ ಹೇಳ್ಕೊಡುತ್ತೆ ರಂಗಭೂಮಿ. ನಾವ್ ಯಾವ್ದೋ ಒಂದು ಜೀವನ ಶೈಲಿ ಇಟ್ಕೊಂಡಿರ್ತೀವಿ, ಫ್ರೆಂಡ್ಸ್ ಇಟ್ಕೊಳ್ತೀವಿ, ಅದೇ ಒಂದು ಜೀವನ ಅನ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೊಂದ್ ಜನ. ಫ್ರೆಂಡ್ಸ್ ಜೊತೆ ಹೋಗಿ ಓಡಾಡೋದಿರ್ಬೋದು, ಅಲ್ಲೇನೋ ಮಾಡೋದು, ಬೇರೆ ದುಶ್ಚಟಗಳಿರ್ಬೋದು, ಅದೇ ಲೈಫ್ ಅನ್ಕೊಂಡಿರ್ತೀವಿ. ಅದು ಹೊರತಾಗಿ ಒಂದಿದೆ,
ಇದು ನಮ್ಮ ಜೀವನವನ್ನ ನಮ್ಗೆ ಕ್ರಮವನ್ನ ತಿಳಿಸ್ಕೊಡ್ತಾ ಹೋಗುತ್ತೆ, ಒಂದು ಗುರಿ ತಲುಪೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದೇ ಗೊತ್ತಿಲ್ಲ. ವೆರಿ ಬಿಗಿನಿಂಗ್ ರಂಗಭೂಮಿಗೆ ಬಂದ್ರು ಅಂದ್ರೆ ಏನೋ ಮಜಾ ಸಿಗ್ತಾ ಇದೆ. ಜನ ಇವತ್ತಿನ ದಿನಗಳಲ್ಲಿ ಅದೊಂದು ಚಟ ಆಗ್ಬಿಟ್ಟಿದೆ, ಬೇರೆ ಬೇರೆ ದುಶ್ಚಟಗಳಿಗೆ ದಾರಿ ಮಾಡ್ಕೊಡ್ತಾರೆ. ಅದರಿಂದ ಆಚೆ ಬರ್ಬೇಕು ಕಲಾವಿದರು. ಅಂದ್ರೆ ನಾವು ಕೇವಲ ಹೊರಗಡೆ ನಮ್ಮ ಫ್ರೆಂಡ್ಸ್ ಸ್ನೇಹಿತರು ಬಿಟ್ಟು ಮನೇಲೂ ಕೂಡ ನನ್ನ ಫ್ಯಾಮಿಲಿ ಇದೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರಿಗೆ ನನ್ನಿಂದ ನಾನು ಹೆಸರು ಮಾಡಿ ಈ ಕ್ಷೇತ್ರದ ದೊಡ್ಡ ಸಾಧನೆ ಮಾಡೋದಕ್ಕೆ ಏನ್ ಕಲಿತಾ ಇದ್ದೀನಿ ರಂಗಭೂಮಿಲಿ, ಇದು ನಮ್ಮ ಯುವಕರು ಇವತ್ತಿನ ಕಾಲದಲ್ಲಿ ಥಿಂಕ್ ಮಾಡ್ಬೇಕಾದ್ರೆ. ನಮ್ಮ ಕಾಲದಲ್ಲಿ ರಂಗಭೂಮಿ ಇನ್ನಷ್ಟು ಒಂದು ಸ್ಟ್ರಿಕ್ಟ್ ಇತ್ತು, ಆ ಬದ್ಧತೆ ಇತ್ತು, ಟೈಮ್ ಇದು ಪಂಚುಯಾಲಿಟಿ ಇತ್ತು, ಅಂದ್ರೆ ಸಮಯಕ್ಕೆ ಸರಿಯಾಗಿ ಬರುವಂತದ್ದು. ಸೊ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತಿನ ಹುಡುಗರು ಅದನ್ನ ಪ್ಯಾಷನ್ ಆಗಿ ತಗೊಂಡಿದ್ದಾರೆ. ಒಂದ್ ನಾಟಕ ಮಾಡಿ ಸೀರಿಯಲ್ ಜಂಪ್ ಆಗ್ತಾರೆ, ಸಿನಿಮಾಕ್ಕೆ ಹೋಗ್ತಾರೆ. ರಂಗಭೂಮಿ ಮಾಡಿದೀರ ಅಂದ್ರೆ ಅದನ್ನೇ ರಂಗಭೂಮಿ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಬ್ಯಾಕ್ ಸ್ಟೇಜ್ ವರ್ಕ್ ಇರ್ಬೋದು, ಒಂದು ಟ್ರಂಕ್ ಬರೋದ್ರಿಂದ ಹಿಡಿದು ಮಳೆ ಹೊಡೆಯೋದ್ರಿಂದ ಹಿಡಿದು ಒಂದು ಪರದೆ ಕಟ್ಟೋದ್ರಿಂದ ಹಿಡಿದು ಲೈಟಿಂಗ್ ಇಂದ ಹಿಡಿದು ಮೇಕಪ್ ಪ್ರತಿಯೊಂದನ್ನು ನಮ್ ಕಲ್ಸ್ಕೊಟ್ಟಿದ್ದಾರೆ ಆವತ್ತಿನ ಕಾಲಕ್ಕೆ. ಸೊ ಈಗ್ಲೂ ಅದಿದೆ, ನಾನು ಇಲ್ಲ ಅಂತಿಲ್ಲ. ಸಾಕಷ್ಟು ಜನ ಆ ನಿಟ್ಟಿನಲ್ಲೇ ಇವತ್ತು ಸಿನಿಮಾ ಕ್ಷೇತ್ರಕ್ಕೆ ಈ ಕಿರುತೆರೆಗೆ ಬರ್ತಿದ್ದಾರೆ. ಹಾಗಾಗಿ ನೀವು ಕೇಳಿದ್ರೆ ರಂಗಭೂಮಿ ಎಷ್ಟು ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ, ನಾನು ಆತರ ಹೇಳ್ತೀನಿ. ಓಕೆ, ಸೊ ಈಗ ನಿಮ್ಮ ಪ್ರಕಾರ ಒಂದು ವರ್ಡ್ ಅಲ್ಲಿ ಹೇಳೋದಾದ್ರೆ ರಂಗಭೂಮಿ ನಿಮ್ಮ ಪ್ರಕಾರ ಏನು? ಒಂದು ವರ್ಡ್ ಅಷ್ಟೇ. ಅದು ಒಬ್ಬ ವ್ಯಕ್ತಿಯನ್ನ ಶಕ್ತಿಯಾಗಿ ಮಾಡುವಂತದ್ದು ನನ್ನ ಪ್ರಕಾರ. ಸೂಪರ್ ಸರ್, ಸೂಪರ್. ಇವಾಗ ಎಷ್ಟೊಂದು ಜನ ನಾನು ಸೀದಾ ತೆರೆ ಮೇಲೆ ಹೋಗ್ತೀನಿ, ಸೀದಾ ಸೀರಿಯಲ್ಗೆ ಹೋಗ್ತೀನಿ, ಮೂವಿಗೆ ಹೋಗ್ತೀನಿ, ನಂಗೆ ಆಪರ್ಚುನಿಟಿ ರೆಫರೆನ್ಸ್ ಮೂಲಕ ಹೋಗ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಅಂಥವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನ್ ಹೇಳೋದು, ಇಲ್ಲಿ ಎಕ್ಸಾಂಪಲ್ಸ್ ಇದಾರೆ. ಅಂದ್ರೆ ರಂಗಭೂಮಿ ಇಲ್ದೇನೆ ಬಂದವರು ಸಾಕಷ್ಟು ಜನ ನೋಡಿದೀವಿ. ಸೊ ಎಲ್ರು ರಂಗಭೂಮಿಯಿಂದಾನೇ ಆಗ್ಬೇಕು ಅನ್ನೋದಿಲ್ಲ. ಬಟ್ ಏನಾಗತ್ತೆ, ರಂಗಭೂಮಿಯಿಂದ ಬಂದಾಗ ನಾವು ಸೆಟ್ಟಲ್ ಹೇಗಿರ್ಬೇಕು, ಈಗ ಇಂಟ್ರಾಕ್ಷನ್ಸ್ ಇರುತ್ತೆ. ಈಗ ಕೆಲವು ಸಂದರ್ಭದಲ್ಲಿ ಸಾಕಷ್ಟು ಅವಮಾನಗಳನ್ನ ನಾವು ಅನುಭವಿಸ್ತೀವಿ. ಅಂದ್ರೆ ವೆರಿ ಬಿಗಿನಿಂಗ್ ಯಾರಿಗೂ ಸ್ಮೂತ್ ರೈಡ್ ಇರಲ್ಲ. ನಿಮ್ಗೆ ಅಲ್ಲಿ ಹೋದ ತಕ್ಷಣ ಗೊಂದಲ ಆಗ್ಬಿಡತ್ತೆ. ಒಂದ್ ಚೇರ್ ಹಾಕೋದಿಲ್ಲ, ನಮ್ಮನ್ನ ಗಮನಿಸಲ್ಲ, ಒಂದ್ ಟೀ ಕೊಡಲ್ಲ, ಬೈತಾರೆ ಯಾವ್ದೋ ಒಂದು ಸಂದರ್ಭ, ಅಥವಾ ಇನ್ನೇನೇನೋ ಅವಮಾನಗಳ ಸಾಕಷ್ಟು ಎಲ್ಲಾ ಕ್ಷೇತ್ರದಲ್ಲೂ ಅನುಭವಿಸ್ತೀವಲ್ವಾ. ಅದರಿಂದ ಹೊರಗೆ ಬರೋದಕ್ಕೆ, ಅಂದ್ರೆ ನಮ್ಮ ಮಾನಸಿಕವಾಗಿ ಹೇಗೆ ಶಕ್ತಿಯಾಗಿ ನಾವು ನಿಲ್ಬೇಕು ಆ ಸಂದರ್ಭದಲ್ಲಿ, ಅಲ್ಲಿ ಡೆಸ್ಪರೇಟ್ ಆಗ್ಬಿಟ್ರೆ ಒಂದೇ ಶಾಟ್, ಒಂದೇ ಸೀನ್ ಇಂದ ಆಚೆ ಬಂದು ಸಿನಿಮಾ ಕ್ಷೇತ್ರನೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಅನುಭವಿಸ್ತೀವಿ. ಗೊತ್ತಿದೆ ನಮ್ಗೆ ಅದು. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ರಂಗಭೂಮಿ ಕಲಿಸ್ಕೊಡುತ್ತೆ. ಯಾಕಂದ್ರೆ ಇಲ್ಲಿಂದ ಟ್ರೈನ್ ಅಪ್ ಆಗಿರುತ್ತೆ ಅದಕ್ಕೆ. ಸೊ ಹಾಗಾಗಿ ನಿಮ್ ಪ್ರಶ್ನೆಗೆ ನಂದ ಉತ್ತರ. ಯಾರು ನೋಡಿದೀರಾ ಸರ್ ಆತರ ಲೈಕ್ ಹಾಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ತುಂಬಾ ಸಫರ್ ಮಾಡಿರೋಂಥವ್ರು ನೋಡಿ? ತುಂಬಾ ಜನ, ಕೆಲವರು ಸೂಸೈಡ್ ಹಂತಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಒಂದು ಹಣಕಾಸಿನ ವಿಚಾರ ಅಥವಾ ಅವ್ರ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಅಲ್ಲಿ ದುಡ್ಡು ಸಿಗ್ತಾ ಇರಲ್ಲ, ಅಥವಾ ಸರಿಯಾದ ಫೇಮ್ ಸಿಗಲ್ಲ, ನೋಡಕ್ ಚೆನ್ನಾಗಿರ್ತಾರೆ, ಡೈಲಾಗ್ ಡೆಲಿವರಿ ಬರ್ತಿರಲ್ಲ, ಅಥವಾ ಒಂದು ಸ್ಕ್ರಿಪ್ಟ್ ಕೊಟ್ರೆ ಒಂದು ಅರ್ಧ ಪೇಜ್ ಅಥವಾ ಒಂದು 10 ಲೈನ್ ಕ್ಯಾಮೆರಾ ಮುಂದೆ ಮಾತಾಡೋಕೆ ಮೆಮೊರಿನೇ ಸಾಕಾಗ್ತಿರಲ್ಲ ಅವ್ರಿಗೆ. ಅಂದ್ರೆ ಆ ಟ್ರೈನ್ ಅಪ್ ಆಗಿರಲ್ಲ. ಆ ಲೈನ್ಸ್ ನ ಹೇಗೆ ತಗೋಬೇಕು, ಒಂದಕ್ಕೊಂದು ಕನೆಕ್ಟ್ ಅನ್ನು ಹೇಗ್ ಮಾಡ್ಕೋಬೇಕು, ಒಂದ್ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ, ಅದು ರಂಗಭೂಮಿಗೆ ನಮ್ಗೆ ಸಾಕಷ್ಟು ಪರಿಚಯ ಆಗುತ್ತೆ. ಅಲ್ಲಿ ಒಂದೊಂದು ಶೀಟ್ ಗಟ್ಟಲೆ ಇರುತ್ತೆ. ನೀವು ಒಂದು A4 ಶೀಟ್ 90 ಪೇಜ್ ಡೈಲಾಗು ಹೆಚ್ಚು ಕಡಿಮೆ. ನಾನ್ ಕೆಲವು ನಾಟಕ ಮಾಡಿದೀನಿ. ಯಾವ್ದು ಚಾರ್ಲಿ ಚಾಪ್ಲಿನ್, ಅಭಿನವ ಚಾಪ್ಲಿನ್ ಅಂತ, ಚಾಪ್ಲಿನ್ ರೋಲೇ ನಾನ್ ಮಾಡಿದ್ದೆ. ಅದರಲ್ಲಿ ನಂದೇ ಮುಖ್ಯ ಪಾತ್ರ. ಸುಮಾರು ಒಂದು 6-7 ವರ್ಷದ ಹಿಂದೆ ಅನ್ಸುತ್ತೆ. ಅವಾಗ 90 ಪೇಜ್ ಅದು ಡೈಲಾಗ್ಸ್ ಟೋಟಲಿ. ಸೊ ಅದನ್ನ 2 ತಿಂಗಳು ರಿಹರ್ಸಲ್ ಮಾಡಿದ್ವಿ. ಒಂದ್ಸತಿ ಸ್ಟೇಜಿಗೆ ಎಂಟ್ರಿ ಆದ್ರೆ ಆಲ್ಮೋಸ್ಟ್ 1.5 hours ಸ್ಟೇಜ್ ಮೇಲೆ ಇರ್ಬೇಕು. ಬೇರೆ ಬೇರೆ ಪಾತ್ರಗಳ ಜೊತೆ ಇಂಟ್ರಾಕ್ಷನ್ ಆಗ್ತಾ ಹೋಗುತ್ತೆ ನಮ್ದು. ಹಾಗೆ ನಡೆಯುತ್ತೆ. ಹಾಗಾಗಿ ನಾನು ಹೇಳ್ತಿರೋದು, ಇವಾಗ ನೇರ ಸೀರಿಯಲ್ ಬರೋರಿಗೆ, ಸಿನಿಮಾಕ್ಕೆ ಬರೋರಿಗೆ ಒಂದಷ್ಟು ಕಲಿಕೆ ಆಗ್ಲಿ ಅಂತ. ಹಾಗೇನೆ ಮಾಡಿ ತೋರಿಸಿದವ್ರು ಇದಾರೆ. ಹಾಗಂತ ಹೇಳಿ ರಂಗಭೂಮಿಯಿಂದ ಬಂದವರು ಮಾತ್ರ ಗೆದ್ದಿದ್ದಾರೆ ಅಂತ ಅಲ್ಲ, ಬೇರೆ ಉದಾಹರಣೆಗಳು ಇದಾವೆ. ಆದ್ರೂ ಕೂಡ ಈ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನಿಮ್ಗೆ ಇನ್ನು ಶಕ್ತಿ ಕೊಡುತ್ತೆ. ಇಲ್ಲಿ ನಿಲ್ಲೋದಕ್ಕೆ, ಗಟ್ಟಿಯಾಗಿ ನಿಮ್ಮ ಪರ್ಫಾರ್ಮೆನ್ಸ್ ನ ಜನ ಸ್ವೀಕಾರ ಮಾಡೋದಕ್ಕೆ, ನೀವು ಮಾಡಿದಾಗ ಅವರು ನೋಡೋ ದೃಷ್ಟಿ, ಇವನ್ನೆಲ್ಲೋ ರಂಗಭೂಮಿ ಕಲಾವಿದನೇ ಇರ್ಬೇಕು ಅನ್ಸುತ್ತೆ. ಅಂದ್ರೆ ಪರ್ಫಾರ್ಮೆನ್ಸ್ ವ್ಯತ್ಯಾಸಗಳು ಗೊತ್ತಾಗ್ತವೆ. ಹಾಗಾಗಿ ನೇರ ಒಂದಷ್ಟು ಕಲಿಕೆ ಇರ್ಲಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿನ ನಮ್ಮ ಇದು ಶೂಟಿಂಗ್ ಆಗ್ಲಿ, ರಂಗಭೂಮಿದಾಗ್ಲಿ ಅಥವಾ ಸೀರಿಯಲ್ ಸಿನಿಮಾದಾಗ್ಲಿ ಏನ್ ಡಿಫ್ರೆನ್ಸ್ ಇದೆ ಇವೆರಡಕ್ಕೂ? ತುಂಬಾ
ನನಗೆ ಸೀರಿಯಲ್ ಅನುಭವ ಇಲ್ಲ, ಅಂದ್ರೆ Okay. ನಾನು ಯಾವ್ದು ಸೀರಿಯಲ್ ಮಾಡೇ ಇಲ್ಲ. ಸಿನಿಮಾದ ಜಾಸ್ತಿ. ಸಿನಿಮಾ ಹಾ. ನೇರ ಸಿನಿಮಾಕ್ ಬಂದಿರೋದ್ರಿಂದ ರಂಗಭೂಮಿಗೂ ಸಿನಿಮಾಕ್ ಅದೇ ನಾನು ಹೇಳ್ತೀನಿ, ಲೈವ್ ಆಡಿಯನ್ಸ್ ಇರ್ತಾರೆ ರಂಗಭೂಮಿಲಿ, ನಿಮ್ಗೆ ಅಲ್ಲೇನೆ ಕ್ಲಾಪ್ ಮಾಡ್ತಾರೆ, ಅಲ್ಲೇನೆ ಬೈತಾರೆ, ಅಥವಾ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ಸ್ ಅಲ್ಲೇ ಗೊತ್ತಾಗ್ತದೆ. ಸೊ ಅದು ಒಂಥರ ವಿಚಿತ್ರ ಅನುಭವ. ಅಂದ್ರೆ ಇಲ್ಲಿ ಹೇಗಿದೀವೋ ಹಾಗೆ ಕಾಣಿಸ್ಕೋತೀವಿ ರಂಗಭೂಮಿ ಇದರ ಸ್ಟೇಜ್ ಮೇಲೆ. ನಾವು ಸಿನಿಮಾದಲ್ಲಿ ಲಾರ್ಜರ್ ದೆನ್ ಲೈಫ್ ತೋರಿಸ್ತಾರೆ, ದೊಡ್ಡ ಮಟ್ಟದಲ್ಲಿ ಕಾಣಿಸ್ತೀವಿ. ಕುಳ್ಳಕ್ಕೆ ಏನಂತರ ಇದ್ರೆ ಇನ್ನು ಚೆನ್ನಾಗಿ ಹೈಟ್ ಆಗಿ ಕಾಣುವಂತದ್ದು ಇರುತ್ತೆ, ನೋಡೋರಿಗೆ ಏನು ಅಷ್ಟು ಉದ್ದ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಇಲ್ಲಿ ನೋಡೋದು ಇಷ್ಟೇ ಉದ್ದ ಇದೆಯಲ್ಲ ಅಂತ ಹೇಳಿದವರು ಇದಾರೆ. ನನಗೆ ಕೂದಲುಗಳೆಲ್ಲ ಸೇರಿಸ್ಕೊಂಡು ವಿಗ್ ಹಾಕೊಂಡು ಇನ್ನೊಂದು ಆ ಮೇಕಪ್ ಅಲ್ಲಿ ಆ ಒಂದು ವಿಜೃಂಭಣೆಯಿಂದ ಅದು ಆ ಸ್ಕ್ರೀನ್ ಮಜಾನೇ ಬೇರೆ. ರಂಗಭೂಮಿಲಿ ಅದೆಲ್ಲ ಇರೋದು. ರಂಗಭೂಮಿಲಿ ನೀವು ಆಸ್ ಇಟ್ ಈಸ್ ಏನಿದಿರೋ ಅದೇ ಚೆನ್ನಾಗಿ ಕಾಣಿಸ್ತಾ ಇದೆ, ಒರಿಜಿನಲ್ ಲೈವ್ ಆಡಿಯನ್ಸ್ ಇರ್ತಾರೆ. ಫಸ್ಟ್ ನೀವು ಕಷ್ಟಪಟ್ಟಿದ್ದು ರಂಗಭೂಮಿಲಿ ಯಾವ ಸ್ಕ್ರೀನ್ ಅಲ್ಲಿ, ಯಾವ ಇದ್ರಲ್ಲಿ ಇನ್ಸಿಡೆಂಟ್? ಅಂದ್ರೆ ಯಾವ ನಾಟಕ ಅದನ್ನಾಗ್ಲೇ ಹೇಳಿದೆ, ಮ್ಯಾಕ್ಬೆತ್ ಅಂತ ಫಸ್ಟ್ ನಾಟಕ ಅದೇನೇ ನಂದು. ಸೊ ಅಲ್ಲಿ ಬಿ ಸುರೇಶ್ ಅಂತ ದೊಡ್ಡ ನಿರ್ದೇಶಕರು, ಅವ್ರ ಜೊತೆಗೆ ಮಾಡಿದಂತಹ ಅನುಭವ ಅದೊಂದು ಖುಷಿ ಕೊಡ್ತಾ. ಅವಾಗ ಅದೇ ಕಷ್ಟ ಅನ್ಸಿದ್ದೆ ಯಾವ್ದು ಸ್ಟಾರ್ಟಿಂಗ್ ಅಲ್ಲಿ? ಅದೇ ನಾನು ಆಗ್ಲೇ ಹೇಳಿದೆ, ನಾನು ಮಾಡಿದ ಒಂದು 500-1000 ಶೋಸ್ ಆಗಿರ್ಬೋದು ನಾಟಕಗಳು. ಅಂದ್ರೆ ರಿಪೀಟ್ ಶೋಸ್ ಎಲ್ಲ ಸೇರಿ ಹೇಳ್ತಾ ಇರೋದು, ಒಂದೇ ನಾಟಕ ಅಲ್ಲ. ನಾಟಕಗಳು ಸುಮಾರು 100-150 ನಾಟಕ ಮಾಡಿರ್ಬೋದೇನೋ ಅಂದಾಜು ಟೋಟಲ್ ಆಗಿ. ಅದರಲ್ಲಿ ಒಂದು 5-10 ನಾಟಕಗಳಲ್ಲಿ ಮೇಜರ್ ರೋಲ್, ಅಂದ್ರೆ ಪೂರ್ತಿ ನಾನೇ ನಾಯಕನಾಗಿ ಮಾಡಿರುವಂತದ್ದು ಆ ತರ ನಾಟಕಗಳು. ಅದರಲ್ಲೂ ಚಾಪ್ಲಿನ್ ನ ಲೈಫ್ ಸ್ಟೋರಿ ಬಗ್ಗೆ ಒಂದು ನಾಟಕ ಬರ್ತಿದ್ರು, NC ಮಹೇಶ್ ಅಂತ ಒಂದು ಡ್ರಾಮಾಟ್ರಿಕ್ಸ್ ಅಂತ ಒಂದು ತಂಡ. ಆ ತಂಡಕ್ಕೆ ವಿಜಯ್ ಬಣ್ಷಾ ಅಂತ ಅವರು ಅದನ್ನ ಜವಾಬ್ದಾರಿ ತಗೊಂಡಿದ್ರು. ಆ ನಾಟಕ NC ಮಹೇಶ್ ಬರ್ತಿದ್ದು ಅಭಿನವ ಚಾಪ್ಲಿನ್ ಅಂತ ನಾಟಕ ಟೈಟ್ಲು. ಚಾಪ್ಲಿನ್ ರೋಲ್ ನಾನು. ಚಾರ್ಲಿ ಚಾಪ್ಲಿನ್ ಗೊತ್ತಿದೆ. ಚಾಪ್ಲಿನ್ ನ ಲೈಫ್ ಹಿಸ್ಟ್ರಿ, ಅವನ ಲೈಫ್ ಅಲ್ಲಿ ಏನೇನು ಅನುಭವಿಸ್ತಾ, ತುಂಬಾ ಕಷ್ಟದ ಜೀವನ ಅಂತ ಚಾಪ್ಲಿನ್. ಅವ್ನು ನಗ್ಸ್ತಾ ಇದ್ರು ಕೂಡ ಸಾಕಷ್ಟು ಅವರ ದುಃಖದ ಒಂದು ಛಾಯೆ, ಅವ್ರ ಮನೆಯ ವಾತಾವರಣ, ಆ ತರದ ಕಷ್ಟದ ದಿನಗಳ ಆ ಲೈಫ್ ಸ್ಟೋರಿನ ತಗೊಂಡು ನಾಟಕ ಮಾಡಿದ್ವಿ. ಆ ಚಾಪ್ಲಿನ್ ರೋಲ್ ನಾನು ಮಾಡಿದೆ. ನನಗೆ ಅದನ್ನ ಆಗ್ಲೇ ಹೇಳಿದಾಗೆ 90 ಪೇಜು ಹೆಚ್ಚು ಕಡಿಮೆ ಆ ಸ್ಕ್ರಿಪ್ಟ್ ಇದ್ದಿತ್ತು. ಹೆಚ್ಚು ಕಡಿಮೆ ಎಲ್ಲಾ ಪೇಜಲ್ಲೂ ನಂದು ಡೈಲಾಗ್ಸ್ ಇತ್ತು. ಅದು ತುಂಬಾ ಕಷ್ಟ ಅನಿಸ್ತು. ಅಂದ್ರೆ ನನಗೆ ಆ ನಡಿಗೆ ಬರ್ತಿರ್ಲಿಲ್ಲ ಚಾಪ್ಲಿನ್ ತರ, ಅದನ್ನು ಕಲಿಯೋದಕ್ಕೆ ತುಂಬಾ ಕಷ್ಟ ಆಗೋಯ್ತು. ಆ ಮ್ಯಾನರಿಸಮ್ಸ್, ಕಣ್ಣೆಲ್ಲ ಬಿಡುವಂತದ್ದು, ಆ ಮುಖವಾಡ ವಿಗ್ ಹಾಕ್ಬಿಟ್ಟಿದ್ರು, ಫೋಟೋ ಇದೆ, ಅದು ನನ್ನ ಇಲ್ಲೂ ಇದೆ, ಅದನ್ನ ತೋರಿಸ್ತೀರಾ. ಆ ನಾಟಕ ತುಂಬಾ ಒಂಥರ ನನಗೆ ಚಾಲೆಂಜಿಂಗ್. ಅಂದ್ರೆ ಎಷ್ಟು ಶ್ರಮ ಹಾಕಿದೀವಿ ಅಂದ್ರೆ ಒಂದೊಂದು ಪದನೂ ರಾತ್ರಿ ಎಲ್ಲ ಓದೋದು. ಅಂದ್ರೆ 2 ತಿಂಗಳು ಒಂದು ದೊಡ್ಡ ಎಕ್ಸಾಮ್ಗೆ ಏನು ಅದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ರಾತ್ರಿ ಎಲ್ಲ ಸ್ಕ್ರಿಪ್ಟ್ ಓದಿ ಮಾಡಿರುವಂತದ್ದು. ಕೊನೆಗೆ ಆ ಆಡಿಯನ್ಸ್ ಮುಂದೆ ಹೋಗಿ ಪರ್ಫಾರ್ಮ್ ಮಾಡಿ ಅವ್ರು ಚಪ್ಪಳೆ ಹೊಡೆದ್ರೆ ಸಾಕು, ಅದೇ ಖುಷಿ. ಅಂದ್ರೆ ಏನೋ ಗೆದ್ಬಿಟ್ವಿ, ದೊಡ್ಡ ಎಕ್ಸಾಮ್ ಪಾಸ್ ಮಾಡಿದಷ್ಟು ಖುಷಿ ಕೊಡುತ್ತೆ. ಒಂದು ನಾಟಕ ಮಾಡಕ್ಕೆ ನೀವು ಎಷ್ಟು ದಿನದ ತಯಾರಿಗಳನ್ನ ನಡೆಸ್ಕೋತೀರಾ? ಯೂಶಲಿ ಇವತ್ತೆಲ್ಲ ಏನಾಗಿದೆ, ಒಂದ್ ನಾಟಕ ಅಂದ್ರೆ ಒಂದು 30 ಡೇಸ್ ಮಿನಿಮಮ್, 30 ದಿನಗಳ ಹೌದು, 1 ತಿಂಗಳಂತೂ ಮಾಡೇ ಮಾಡ್ತಾರೆ. ಇನ್ನು ದೊಡ್ಡ ದೊಡ್ಡ ನಾಟಕ ಎಲ್ಲ 2 ತಿಂಗಳು ಕಾಣಿಸ್ತಾರೆ. ಇನ್ನು ಚಿಕ್ಕದಾಗಿ ಅಂದ್ರೆ 15 ದಿನದಲ್ಲಿ ಮುಗಿಸ್ಕೋತಾರೆ. ಅಂದ್ರೆ ಇದು ಸೀಸನ್ಡ್ ಆಕ್ಟರ್ಸ್ ಅಂತಾರೆ. ಅಂದ್ರೆ ಡೈಲಾಗ್ ನೋಡಿದ ತಕ್ಷಣ ಅವ್ರಿಗೆ 2 ದಿನದಲ್ಲಿ ಬಾಯಿ ಬಂದ್ಬಿಡುತ್ತೆ. ಸೊ ಆತರ ಆಕ್ಟರ್ಸ್ ಇದ್ದಾಗ ತುಂಬಾ ದಿನ ಬೇಕಾಗಲ್ಲ, 15 ದಿನದಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ಈಗ ಸರ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್, ಸೊ ದಟ್ ನೀವು ಯಾವ ಊರು, ಏನ್ ಓದಿರೋದು, ಏನ್ ಓದ್ಕೊಂಡು ಇಂಡಸ್ಟ್ರಿಗೆ ಬಂದ್ರಿ ಅನ್ನೋದು ನಮಗೆ. ನನ್ನ ಸ್ವಂತ ಊರು ತೀರ್ಥಹಳ್ಳಿ ತಾಲೂಕು, ಅಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ಅಲ್ಲೊಂದು ಊರು ಕಮ್ಮಡಿ, ಆ ಕಮ್ಮಡಿ ಹತ್ರ ಒಂದು ಸಣ್ಣ ಹಳ್ಳಿ ರಾಮನಕೊಪ್ಪ ಅಂತ. ಹಾಗಾಗಿ ನಾನು ರಾಘವೇಂದ್ರ ಅಂತ ಹೆಸರು, ಆದ್ರೂ ಕೂಡ ಸ್ಕ್ರೀನ್ಗೋಸ್ಕರ ಅಂದ್ರೆ ಬೆಳ್ಳಿತೆರೆ ಮೇಲೆ ನನ್ನ ಹೆಸರು ರಾಘು ರಾಮನಕೊಪ್ಪ ಅಂತ, ರಾಘು ರಾಮನಕೊಪ್ಪ ಅಂತ ಇಟ್ಕೊಂಡೆ. ಹಾಗಾಗಿ ನಾನು ಅಪ್ ಟು 7th ತನಕ, 7ನೇ ಕ್ಲಾಸ್ ತನಕ ನಮ್ಮ ಊರಲ್ಲೇ ಓದ್ತೀನಿ, ಹಳ್ಳಿಲೇ. ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿ 8ನೇ ಕ್ಲಾಸ್ 8, 9, 10, 8th, 9th, 10th ಗೆ ಬೆಂಗಳೂರು ಹೈಸ್ಕೂಲ್ ಇಲ್ಲಿ ಚಾಮರಾಜಪೇಟೆಯಲ್ಲಿ ಮೊದಲು GHS ಅಲ್ಲಿ ಓದಿದ್ದು. ಆಮೇಲೆ ಕಾಲೇಜ್ ಡೇಸ್ಗೆ ವಿಜಯ ಕಾಲೇಜಿಗೆ ಬರ್ತೀವಿ. ವಿಜಯ ಕಾಲೇಜ್ ರಿಷಬ್ ಶೆಟ್ಟಿ ಅವರು ಓದಿರುವಂತಹ ವಿಜಯ ಕಾಲೇಜು, ಜಯನಗರ 4th ಬ್ಲಾಕ್, ಅಲ್ಲಿ ಓದಿ ಆಮೇಲೆ ಡಿಪ್ಲೊಮಾ ಮಾಡಿ, ಡಿಪ್ಲೊಮಾ ಆದ್ಮೇಲೆ ಒಂದು ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡ್ತೀವಿ ನಾವು. 2 ಕಂಪ್ನಿ ಕೆಲಸ ಮಾಡ್ತೀವಿ. ಆದ್ಮೇಲೆ ಒಂದು ನಂದೇ ಸ್ವಂತ ಉದ್ಯಮ, ಅಂದ್ರೆ ಈಗಲೂ ಇದೆ, ಅದೇ ನನ್ನ ಬಿಸ್ನೆಸ್. 96 ಶುರು ಮಾಡಿರುವಂತದ್ದು ಪ್ರೆಸ್.
ಮಾಮೂಲು ಜಾಬ್ ವರ್ಕ್ಸ್ ಎಲ್ಲ ಈ ಫ್ಲೈಯರ್ಸ್, ಸ್ಕೂಲ್ ಜಾಬ್ಸ್, ಡೈರೀಸ್ ಈ ತರದೆಲ್ಲ ಪ್ರಿಂಟ್ ಮಾಡುವಂತದ್ದು. ಅದೊಂದು ಪ್ರೆಸ್ ಇದೆ ನಂದು, ಈಗಲೂ ಇದೆ. ಸಿನಿಮಾ ಬಿಟ್ರೆ ಆ ಕ್ಷೇತ್ರದಲ್ಲಿ ಅಲ್ಲಿ ಇರ್ತೀನಿ. ಸೊ ಹಾಗೆ ಸೊ ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಸೊ ಊರಿಂದ ಬಂದು ಇಲ್ಲಿ ಮಾಡಿ ಪ್ರೆಸ್ ಓಪನ್ ಮಾಡಿ ಆ ಬಿಸ್ನೆಸ್ ಅಲ್ಲೇ ಉಳ್ಕೊಂಡು ಅಲ್ಲಿಂದನೇ ನಾಟಕಗಳು ಮುಗಿಸ್ಕೊಂಡು ಹಾಗೆ ಸಿನಿಮಾ ಕ್ಷೇತ್ರಕ್ಕೆ ಯಾವತ್ತು ಅನ್ಸಿಲ್ವಾ ನಾವ್ ಇದ್ರಲ್ಲೇ ಹೋಗ್ಬಿಡೋಣ, ಸಿನಿಮಾ ಬೇಡ, ಸಿಗದೆ ಒಂದು ಎರಡು ಅಂತ ಹೇಳಿ? ಅನ್ಸುತ್ತೆ, ಖಂಡಿತ ಇದೆ. ಇಲ್ಲೇನು ಕ್ಯಾಟ್ ವಾಕ್ ಈಸಿ ವಾಕ್ ಅಲ್ಲ, ಕೇಕ್ ವಾಕ್ ಅಲ್ಲ. ನಿಮ್ಗೆ ಪ್ರತಿಯೊಂದು ಕ್ಷಣ ಕೂಡ ಭಯ ಅನಿಸ್ತಾ ಇರತ್ತೆ. ಯಾಕಂದ್ರೆ ನಾನು ಕಿರಿಕ್ ಪಾರ್ಟಿ ಮಾಡುವಾಗ್ಲೂ ಅಷ್ಟೇ, ಅದು ಪೂರ್ತಿಯಾಗಿ ಆ ಕ್ಷೇತ್ರವನ್ನ ತಗೋಬೇಕಾ ಬೇಡವಾ ಪ್ರೊಫೆಷನಲ್ ಆಗಿ, ಹೌದು, ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಇಲ್ಲಿ ಬಿಸ್ನೆಸ್ ನಡೀತಾ ಇದೆ, ಇದನ್ನ ಬಿಟ್ಟು ಬರೋಕಾಗಲ್ಲ. ಪ್ರೆಸ್ ಇಟ್ಕೊಂಡವ್ರಿಗೆಲ್ಲ ಗೊತ್ತಿರತ್ತೆ, ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡವ್ರಿಗೆ ಎಷ್ಟು ಒಂಥರ ಟೆನ್ಷನ್ ಜಾಬ್ ಅಂತ. ಅಂದ್ರೆ ಯಾರಿಗೋ ಏನೋ ಜಾಬ್ ಒಪ್ಕೊಂಡಿರ್ತೀವಿ, ಆ ಕೆಲಸ ಮುಗಿಬೇಕು, ಅದನ್ನ ಬಿಟ್ಟು ಬರಕ್ಕಾಗಲ್ಲ, ಫೋನ್ಸ್ ಬರ್ತಿರುತ್ತೆ, ಅಥವಾ ನಾವೇ ಪರ್ಸನಲ್ ಆಗಿ ಅಲ್ಲಿ ಇರ್ಬೇಕಾಗತ್ತೆ ಸಂದರ್ಭ. ಅದನ್ನ ಬಿಟ್ಟು ಈ ಕ್ಷೇತ್ರಕ್ಕೆ ಬರ್ಬೇಕು ಅಂದ್ರೆ, ಸಿನಿಮಾ ಬಂದ್ರೆ ನಾವು ಇಲ್ಲಿ ಫೋನು ನಾಟ್ ರೀಚಬಲ್ ಇರುತ್ತೆ, ಎಷ್ಟೊಂದು ಕಡೆ ಎಲ್ಲ ಇಲ್ಲಿ ಆನ್ಸರ್ ಮಾಡ್ಬೇಕಾಗ್ತಿರುತ್ತೆ. ಹಾಗಾಗಿ ನನ್ಗೆ ತುಂಬಾ ಸಲ ಅನ್ಸಿದೆ, ಕಿರಿಕ್ ಪಾರ್ಟಿ ಹೆಸರು ತಂದ್ಕೊಡ್ತು, ಸಾಕಷ್ಟು ಆಫರ್ಸ್ ಬಂತು, ಅವಾಗೆಲ್ಲ ಖುಷಿ ಆಗ್ತಾ ಇದೆ, ಚೆನ್ನಾಗಿ ಗುರುತಿಸ್ತಾ ಇದಾರೆ. ಈ ಕಡೆಯಿಂದ ಈ ಬಿಸ್ನೆಸ್ ಬಿಟ್ಟು ಇಲ್ಲಿ ಆರ್ಥಿಕವಾಗಿ ನಮ್ಮನ್ನ ಶಕ್ತಿಯಾಗಿ ಇಟ್ಕೊಳ್ಳೋದು ಕಷ್ಟ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈ ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ ನನಗೆ. ಅಂದ್ರೆ ಬಹಳ ನಾನು ಇವತ್ತು ಎಲ್ಲರಿಗೂ ಅದನ್ನ ಹೇಳೋದು, ನನಗೂ ತುಂಬಾ ಜನ ಹೇಳಿದ್ದಾರೆ, ಇದನ್ನೇ ನಂಬ್ಕೋಬೇಡ, ನಿನ್ನ ಫ್ಯಾಮಿಲಿ ಇದಾರೆ, ಮನೆ ಇದೆ, ಬೇರೆ ಬೇರೆ ಓವರ್ ಹೆಡ್ಸ್ ಇದೆ, ಅದನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ. ನಾನು ಕೂತು ಬುದ್ಧಿ ಹೇಳಿದವ್ರು ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ನೆನ್ಸ್ಕೋಬೇಕು. ಯಾಕಂದ್ರೆ ನನಗೆ ಒಂದ್ ಸಿನಿಮಾ ಅವಕಾಶ ಸಿಕ್ಕಿದ್ರೆ ಕೆಲವ್ರು ಎಲ್ಲಾ ಕೆಲಸ ಬಿಟ್ಬಿಡುವಂತದ್ದು, ನನಗೆ ಏನೋ ಆಗೋದೆ ನಾನು ಲೈಫ್ ಅಲ್ಲಿ. ಸೊ ಒಂದ್ ಸಿನಿಮಾ ಸಿಕ್ಕಿದ್ರೆ ಮುಗೀತು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕಾಂಪಿಟೇಷನ್ ಇದೆ ಇವತ್ತು. 100 ಜನ ನನಗಿಂತ ಬೆಟರ್ ಪರ್ಫಾರ್ಮ್ ಮಾಡೋರು ಇದಾರೆ. ನೀನೊಬ್ನೇ ಬೇಕು, ನೀನೇ ಬೇಕು ಅಂತ ಕರ್ಸಿ ಮಾಡ್ಸೋರಿಲ್ಲ. ಅಂದ್ರೆ ಕೆಲವು ನಟರಿದ್ದಾರೆ, ಅವರೇ ಬೇಕು, ಅವರಿದ್ರೇನೆ ಸಿನಿಮಾ ಆಗೋದು ಅಂತ ಇದೆ. ಆದ್ರೆ ನಮ್ಮಂತವ್ರಿಗೆ ಅದು ಇನ್ನೂ ಆಗಿಲ್ಲ. ನೀನೇ ಬೇಕು, ನೀನಿದ್ರೇನೆ ಆಗೋದಿಲ್ಲ, ನೀನೆಲ್ಲ ಅಂದ್ರೆ ಆಪ್ಷನ್ಸ್ ಒಂದು ಹತ್ತಿದ್ದಾರೆ. ಹಾಗಾಗಿ ನಮ್ಗೆಲ್ಲ ಒಂದ್ ಕಡೆ ಭಯ ಇದ್ದೇ ಇತ್ತು, ಬಿಸ್ನೆಸ್ ಬಿಟ್ಟು ಇಲ್ಲಿ ಬರೋದು ಬೇಡ, ಅದ್ರ ಜೊತೆಗೆ ಪ್ಯಾರಲ್ ಆಗಿ ಹೋಗ್ಲಿ ನೋಡೋಣ. ಹಾಗಾಗಿ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ವಿ. ನಿಮ್ಮ ಲೈಫ್ ನ ಇನ್ಸ್ಪಿರೇಷನ್ ಯಾರು ಸರ್? ನನಗೆ ನಟರಾಗಿ ನಾನು ಅನಂತ್ನಾಗ್ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಅವರ ಅಭಿನಯ ಅಂದ್ರೆ ಒಂದು ಸಟಲ್ ಆಕ್ಟಿಂಗ್ ಆಗಿರ್ಬೋದು, ಅದನ್ನ ನಮ್ ಕೈಲಿ ಮಾಡಕ್ ಆಗಲ್ಲ, ಆದ್ರೂ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋತೀವಿ. ಇತ್ತೀಚೆಗೆ ನಟರಲ್ಲಿ ಅಚ್ಯುತ್ ಕುಮಾರ್ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ ನಾನು. ಅವ್ರ ಹತ್ರ ಟಿಪ್ಸ್ ತಗೋತೀವಿ, ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾ ಮಾಡಿದೀವಿ, ಮನೆ ಕೂಡ ಶೂಟಿಂಗ್ ಆಗಿದ್ವಿ. ಹಾಗಾಗಿ ಅಂತಹ ನಟರು ನನಗೆ ತುಂಬಾ ಖುಷಿ ಆಗ್ತಾರೆ. ಫೇವ್ರೆಟ್ ಪ್ರೊಡ್ಯೂಸರ್ ಯಾರು? ಫೇವ್ರೆಟ್ ಡೈರೆಕ್ಟರ್? ಪ್ರೊಡ್ಯೂಸರ್ ಆಬ್ವಿಯಸ್ಲಿ ನನಗೆ ರಕ್ಷಿತ್ ಅವರು, ನಮ್ಮನ್ನ ಈ ಕ್ಷೇತ್ರಕ್ಕೆ ತಂದವರು, ಅವ್ರನ್ನ ಸದಾ ನೆನೆಸ್ಕೋಬೇಕು ನಾವು. ರಕ್ಷಿತ್ ಡೈರೆಕ್ಟರ್ ಆಗಿ ರಿಷಬ್ ಶೆಟ್ಟಿ ಅವರು, ಜೊತೆಗೆ ಪ್ರಮೋದ್ ಶೆಟ್ಟಿನೇ ನನ್ ಕಿರಿಕ್ ಪಾರ್ಟಿಗೆ ಆಹ್ವಾನ ಕೊಟ್ಟಿದ್ರು. ಒಂದ್ ದೊಡ್ಡ ಕಥೆ ಇದೆ, ಹೇಗ್ ಬಂದೆ ಅನ್ನೋ. ನಿಮ್ಗೆ ಸಮಯ ಇದೆಯಲ್ಲ, ಕಿರಿಕ್ ಪಾರ್ಟಿದು ಸಖತ್ ಮಜಾ. ಅಂದ್ರೆ ನಾಟಕಗಳು ಮಾಡ್ತಾ ಇದ್ವಿ, ರಿಹರ್ಸಲ್ ನಡೀತಾ ಇತ್ತು. ಸಂಜೆ ಒಂದ್ ಈವ್ನಿಂಗ್ ಯಾರೋ ಹೇಳ್ತಾರೆ, ಸಂಜೆ ಒಂದು ವಿಜಯ ಕಾಲೇಜಲ್ಲಿ ಅದು ಆಡಿಷನ್ ನಡೀತಾ ಇದೆ, ಒಂದು ಕಿರಿಕ್ ಪಾರ್ಟಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಸುಮ್ಮನೆ ಕೇಳಿಸ್ಕೊಂಡೆ ನಾನು, ನಮ್ದು ಯಾವ್ದೋ ಬೇರೆ ನಾಟಕದ ರಿಹರ್ಸಲ್ ಹುಡುಗರು, ಅದನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ಸಂಡೇ ನಾನೇ ವಿಜಯ ಕಾಲೇಜಿಗೆ ಹೋಗ್ತೀನಿ. ನಮ್ದೇ ಕಾಲೇಜ್ ಓದಿದ್ದಾರೆ, ನಮ್ ಕಾಲೇಜ್ ನಾವು ಓದಿದ್ದೆ. ಹಾಗಾಗಿ ಹೋದ್ರೆ ದೊಡ್ಡ ಕ್ಯೂ ನಿಂತಿದ್ದಾರೆ ಜನ ಎಲ್ಲ ಆಡಿಷನ್ಗೆ, ಹುಡುಗರೆಲ್ಲ. ನಾನ್ ಹೋದೆ, ಕ್ಯೂ ನಿಂತ್ರೆ ಅವ್ನು ಹೇಳ್ದ, ಇಲ್ಲ ಇದು 30 ವರ್ಷದೊಳಗಿನವ್ರಿಗೆ ಮಾತ್ರ ಅವಕಾಶ ಅಂತ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ರು. ಸೊ ಅದು ಸ್ಟೂಡೆಂಟ್ಸ್ ಮಾತ್ರ ಆಡಿಷನ್ ನಡೀತಾ ಇತ್ತು. ಸೊ ನನ್ನ ನೋಡಿದ ತಕ್ಷಣ ತಲೆ ಎಲ್ಲ ಬಾಳ್ಡು, ಇವ್ರು ವಯಸ್ಸಾಗಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಇವ್ರ ಆಗಲ್ಲ ಈ ಕ್ಯಾರೆಕ್ಟರ್, ನಿಮ್ಗಲ್ಲ ಇದು ಅಂತ ಕಳಿಸ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದ್ಸತಿ ಪ್ಲೀಸ್ ನೋಡಿ ಒಳಗ್ ಬಿಡಕ್ಕಾಗತ್ತ. ಅವನು ಸರ್ ನನ್ನ ಹೆಸರು ಹೇಳ್ಬಿಡಿ, ಕೊನೆಗೆ ಬೇಕಾದ್ರೆ ನನಗೆ ಸ್ಟೂಡೆಂಟ್ಸ್ ಮಾತ್ರ ಬಿಡ್ತಾನೆ. ಆಡಿಷನ್ ಹೋಗ್ರೆ ಒಳಗಡೆ ಪೇಪರ್ ಇಟ್ಕೊಂಡು ಆಡಿಷನ್ ಲೈನ್ಸ್ ಕೊಟ್ಟಿರ್ತಾರೆ, ಓದ್ತಾ ಇದಾರೆ ಎಲ್ಲ ಹುಡುಗರೆಲ್ಲ. ಸೊ ನನಗೆ ಯಾವ್ದು ಪೇಪರ್ ಸಿಗ್ಲಿಲ್ಲ. ಸೀದಾ ನಂದು ಟರ್ಮ್ ಬಂತು, 30ನೇದೇನೋ ಟೋಕನ್
ಒಳಗಡೆ ಹೋದ್ರೆ ಆಡಿಷನ್ ಮಾಡೋದಕ್ಕೆ ಪ್ರಮೋದ್ ಶೆಟ್ಟಿನೇ ಕೂತಿದ್ದಾರೆ. ಪ್ರಮೋದ್ ಶೆಟ್ಟಿ ನಾನು ನಾಟಕಗಳು ಆಲ್ರೆಡಿ ಮಾಡ್ಬಿಟ್ಟಿದ್ವಿ ಸುಮಾರು, ಅವ್ರು ನನ್ ಪರಿಚಯ. ಬಟ್ ಅವ್ರು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದಾರೆ, ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೊ ಪ್ರಮೋದ್ ಶೆಟ್ಟಿ ನನ್ನ ನೋಡಿದ ತಕ್ಷಣ ಅಯ್ಯೋ ಭಟ್ರೆ ಅಂತ ನನಗೆ, ನೀವೆಂತಕ್ಕೆ ಆಡಿಷನ್ ಮಾಡಿದ್ದು, ನಿಮ್ ಜೊತೆ ನಾಟಕ ಮಾಡಿದ್ದಲ್ಲ ನಾನು, ಒಂದ್ ಮಾತು ಹೇಳೋದಲ್ವಾ ನನಗೆ, ಹಾಗೆ ನಿಮ್ಮನ್ನ ಆಡಿಷನ್ ಮಾಡೋದು ಬೇಡ ಅಂತ ವಾಪಸ್ ಕರ್ಸಿ ಮೇಲ್ಗಡೆ ರಿಷಬ್ ರಕ್ಷಿತ್ ಇದ್ರು ಫಸ್ಟ್ ಫ್ಲೋರ್ ಅಲ್ಲಿ, ಬೇರೆ ಆಡಿಷನ್ ತಗೋತಾ ಇದ್ರು. ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಈ ತರ ಅವ್ರು ಬಂದಿದ್ದಾರೆ, ಪರಿಚಯ ನಮ್ಮ ನಾಟಕದಲ್ಲೆಲ್ಲ ನೋಡಿದೀನಿ, ಯಾವ್ದು ಕ್ಯಾರೆಕ್ಟರ್ ಇದೆಯಾ ನೋಡ್ ಮಗ ಅಂತ ರಿಷಬ್ ಹೇಳ್ತಾರೆ. ರಿಷಬ್ ಕಳ್ಸಿ ನೋಡೋಣ ಅಂತ ಮೇಲ್ ಹೋಗ್ತೀವಿ. ಮೇಲ್ ಹೋದ್ರೆ ರಿಷಬ್ ಅವರು ಬೇರೆ ಬೇರೆ ಆಡಿಷನ್ ನಡೀತಾ ಇತ್ತು, 1 hour ವೇಟ್ ಮಾಡಿ ಅಂತ. 1 hour ಆಯ್ತು. ಆಮೇಲೆ ನಿಮ್ದೆ ಇವಾಗ ಆ ಲೆಕ್ಚರ್ ರಾಕೆಟ್ ಬಿಡ್ತೀವಿ ಗೊತ್ತಾ, ಆ ರಾಕೆಟ್ ಬಿಡೋ ಸೀನ್ ಸೇಮ್ ಏನು ಸಿನಿಮಾದಲ್ಲಿ ನೀವು ನೋಡಿದ್ರೆ ಅದನ್ನೇ ಆಡಿಷನ್ ಮಾಡೋಣ ಅಂತ ಹೇಳಿ ರೂಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ತುಂಬಿಡ್ತಾರೆ. ಅಂದ್ರೆ ಆಡಿಷನ್ ಬಂದು ಅಷ್ಟು ಜನ ಕ್ಲಾಸ್ ಅಲ್ಲಿ ಕೂತು ಒಂದೊಂದು ನೋಟ್ ಬುಕ್ ಶೀಟ್ ಕೊಟ್ಟು ರಾಕೆಟ್ ಮಾಡಿ ಕೈಯಲ್ಲಿ ಇಟ್ಕೊಳ್ಳಿ, ಎಲ್ಲರೂ ರಾಕೆಟ್ ಬಿಡ್ಬೇಕು ಇವಾಗ ಸಾರ್ ಬರ್ತಾರೆ, ಆಕ್ಟಿಂಗ್ ನೋಡ್ಬೇಕು. ನನ್ಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಅದೇನೋ ಬೋರ್ಡ್ ಮೇಲೆ ಬರೆಯೋದು ರಾಕೆಟ್ ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಬೆಂಚ್ ಪಡ್ಕೊಂಡು ಹೋಗ್ಬಿಟ್ಟು 1 2 3 4 ಅಂತ ಯು ಎಕ್ಸ್ಪೆನ್ಸ್ ಮೀ ಅಂತಾನೆ ಮೀ ನೆಕ್ಸ್ಟ್ ಮೀ ಅಂತ ಆ ಡೈಲಾಗ್ ಅಷ್ಟು. ಸೊ ಅದು ತರ ನನ್ಗೂ ಖುಷಿ ಕೊಡ್ತು. ಆ ಸಂದರ್ಭಕ್ಕೆ ಆಕ್ಟ್ ಮಾಡಿ ಆಚೆ ಬಂದೆ. ಈ ಹುಡುಗರೆಲ್ಲ ಬಂದು ನನ್ನನ್ನು ಮುತ್ಕೊಂಡ್ಬಿಟ್ರು, ಸರ್ ಏನೋ ಬೇರೆ ತರ ಇದೆ ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ಸ್, ಏನ್ ಸರ್ ಇಷ್ಟ ಎಲ್ಲಿದ್ರಿ ಹಂಗೆ ಹಿಂಗೆ ಅಂತ ಶುರು ಮಾಡಿ, ಓ ನಾನ್ ಏನೋ ವರ್ಕ್ ಆಗ್ಬಿಟ್ಟಿದೆ ಅಲ್ಲೇ ಖುಷಿ. ಸೆಲೆಬ್ರಿಟಿ ಫೀಲ್ ಆಯ್ತು, ಗೊತ್ತಿಲ್ಲ ಅಂದ್ರೆ ಸೆಲೆಕ್ಟ್ ಆಗ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ, ಜಸ್ಟ್ ಅವಾಗ್ಲೇನೆ ಒಂದು ಫೀಲ್, ಓ ಏನೋ ನಡೀತಾ ಇದೆ ಅಪ್ಪ, ಹುಡುಗರೆಲ್ಲ ಇಷ್ಟಪಟ್ರು. ರಿಷಬ್ ಏನು ಹೇಳಿಲ್ಲ ಇನ್ನು, ಸುಮ್ಮನಿದ್ರು. ಆಮೇಲೆ ಕರ್ಸಿದ್ರು ರಿಷಬ್ ಅವರು, ಈ ತರ ನೀವು ಈ ರೋಲ್ಗೆ ಆಲ್ರೆಡಿ ಒಂದು 7 ಜನ ಶಾರ್ಟ್ ಲಿಸ್ಟ್ ಮಾಡಿದೀವಿ, ನೀವು ಒಂದು 8ನೇ ಅವರು, ನಿಮ್ದು ಹೆಸರು ಫೋನ್ ನಂಬರ್ ಕೊಡಿ, ಬಟ್ ಚೆನ್ನಾಗ್ ಮಾಡಿದ್ರಿ ನಮ್ಗೆ ಇಷ್ಟ ಆಯ್ತು, ನೋಡೋಣ ಇದ್ರಲ್ಲಿ ಯಾರನ್ನ ಕರಿತೀವಿ ಗೊತ್ತಿಲ್ಲ, ಇದೊಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಬಿಟ್ಬಿಟ್ರಲ್ಲ. ನಾನು ಅವ್ರಿಗೆಲ್ಲ ಬಾಯ್ ಹೇಳಿ ರಕ್ಷಿತ್ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆಲ್ಲ ನಾನು ಪರಿಚಯ ಮಾಡ್ಕೊಂಡು ಪ್ರಮೋದ್ ಹೇಳಿ ಹೊರಟ್ಬಿಟ್ಟೆ. ಅದಾಗಿ 15 ದಿನ ಆದ್ರೂ ಫೋನ್ ಬರ್ಲಿಲ್ಲ. ಇದು ಮುಹೂರ್ತ ಆಗಿದೆ, ಕಿರಿಕ್ ಪಾರ್ಟಿ ಹಾಸನ್ ಹೋಗಿದ್ದಾರೆ, ಶೂಟಿಂಗ್ ನಡೀತಿದೆ, ಪೇಪರ್ ಎಲ್ಲ ಬರ್ತಿದೆ, ನಂದಿಲ್ಲ ಅನ್ಕೊಂಡೆ. ಇದಕ್ಕಿದ್ದಾಗೆ ಒಂದ್ ಮಧ್ಯಾಹ್ನ ಪ್ರಮೋದ್ ಫೋನ್ ಮಾಡಿದ್ರು, ಬಿಟ್ರೆ ನಾಳೆ ಶೂಟಿಂಗು, ನೀವೇ ಇದು ಆ ಒಂದು ರೋಲ್ ಇತ್ತಲ್ಲ, ಬೇಗ ಒಂದ್ 4 ಜೊತೆ ಬಟ್ಟೆ ತಗೊಂಡ್ ಬಂದ್ಬಿಡಿ, ಸರ್ತಿ ಕದಂಬ ಹೋಟ್ಲು ಹಾಸನಲ್ಲಿ ಬುಕ್ ಮಾಡಿದೀವಿ ಅಂತ ಹೇಳಿ ಅಂತ ಕರ್ಸಿದ್ರು. ರಾತ್ರಿ ಇಷ್ಟು 2 ಗಂಟೆಗೆ ರೀಚ್ ಆಗಿದ್ದೀನಿ ಹಾಸನ್. ನಾಳೆ ಬೆಳಿಗ್ಗೆ ಶೂಟಿಂಗ್, ಮಧ್ಯರಾತ್ರಿ 2 ಗಂಟೆಗೆ ಹೋದೆ ಹಾಸನ್ಗೆ. ಹೋಗಿ ರೂಮಲ್ಲೆಲ್ಲ ಸೆಟ್ಲ್ ಆಗಿ ಬೆಳಗ್ಗೆ ಫಸ್ಟ್ ಶಾರ್ಟೇ ಇದು ಯಾವ್ದು ಕಾರ್ ಡಿಕ್ಕಿ ಒಳಗಡೆ ಡಿಕ್ಕಿ ಅಲ್ಲ, ಕಾರ್ ಹಾಳಾಗಿರುತ್ತೆ, ತಳ್ಬೇಕು. ನಾನೇನೋ ಕೇಳ್ತೀನಿ ಹುಡುಗರ್ನ, ಆ ಸೀನ್ ಪ್ರಿನ್ಸಿಪಲ್ ಇರ್ತಾರೆ ಎಲ್ಲ. ಸೊ ಹಾಗಾಗಿ ಆ ಸೀನ್ ವೆರಿ ಫಸ್ಟ್ ಸೀನ್ ಹಂಗೆ ಕಿರಿಕ್ ಪಾರ್ಟಿಗೆ ಬಂದಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅದೃಷ್ಟ ನನ್ಗೆ ಜೊತೆಗೆ ಅಷ್ಟ್ ಜನ ಇದ್ರು ಕರಿಬೋದಿತ್ತು. ಅವ್ರಿಗೆ ಏನಾಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ನನ್ನ ರೋಲ್ ಬಗ್ಗೆ ಸೀರಿಯಸ್ನೆಸ್ ಇಲ್ಲ, ಅಂದ್ರೆ ಆ ಪಾತ್ರದ ಬಗ್ಗೆ ಯಾರನ್ನ ಹಾಕ್ಬೇಕು ಅನ್ನೋದು ಅವ್ರು ಡಿಸೈಡೇ ಮಾಡಿಲ್ಲ ಸರಿಯಾಗಿ, ಯಾರನ್ನೊಬ್ಬ ಮಾಡೋಣ ಅನ್ನೋ ತರ. ಹಾಗಾಗಿ ಲಾಸ್ಟ್ ಮಿನಿಟ್ ಒಂದು ಕಾಲ್ ಬಂದು ಅದು ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ, ಲೈಫ್ ಚೇಂಜ್ ಮಾಡಿದೆ. ಸೊ ನೀವು ಮಾಡಿರುವಂತ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಆಬ್ವಿಯಸ್ಲಿ ನಮಗೆ ಕಿರಿಕ್ ಪಾರ್ಟಿನೇ ಖುಷಿ ಕೊಟ್ಟಿದ್ದು. ಅದ್ ಬಿಟ್ರೆ ಸುಮಾರು ಸಿನಿಮಾ ಮಾಡಿದೀನಿ. ಒಂದು ಇದ್ ಮಾಡಿದೆ ರಕ್ಷಿತ್ ಪ್ರೊಡಕ್ಷನ್ ಅದು ಹಂಬಲ್ ಪೊಲಿಟಿಷಿಯನ್ ಹೋಗರಾಜ್ ಅಂತ, ಅದೊಂದು ಗೇ ಕ್ಯಾರೆಕ್ಟರ್. ಅಂದ್ರೆ ನಿಮ್ಗೆ ಒಬ್ಬ ನಾರ್ಮಲ್ ಮನುಷ್ಯ ಅಲ್ದೇನೆ ಬೇರೆ ತರದ್ದು, ಅಂದ್ರೆ ಆ ಗೇಲಿಗಳು ಹೇಗಿರ್ತಾರೆ, ಒಬ್ಬ ಅವರ ಒಂದು ಅಭಿನಯ ಅದಕ್ಕೊಂದಷ್ಟು ತಯಾರಿ ಬೇಕಿತ್ತು. ಆ ತರದ್ದು ಒಂದು ಪಾತ್ರ ಒಂದು ಚಾಲೆಂಜಿಂಗ್ ಅನ್ಸ್ತದೆ. ಹಾಗೇನೆ ಅಪ್ಪು ಸಾರ್ ಜೊತೆ ಇದ್ ಮಾಡಿದ್ದೆ ನಾನು, ನಟ ಸಾರ್ವಭೌಮ, ರವಿಶಂಕರ್ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ. ಅದರಲ್ಲಿ ನನಗೆ ಅದು ಅಪ್ಪು ಸಾರ್ ಜೊತೆ ನಾನು ವರ್ಕ್ ಮಾಡಿದ್ದು ಇವತ್ತಿಗೂ ಖುಷಿ ಇದೆ. ಎಲ್ಲೋ ಒಂದ್ ಕಡೆ ಸಾರ್ಥಕತೆ ಅನಿಸ್ತಾ ಇದೆ ನನಗೆ. ಅಂದ್ರೆ ಹುಸಾರು ಈ ಚಿಕ್ಕ ವಯಸ್ಸಿನ ತೀರೋದ್ರು ಅನ್ನೋದೊಂದು ಬೇಸರ ಜೊತೆಗೆ ಅವ್ರ ಜೊತೆ ನಾನ್ ಭಾಗಿಯಾಗಿದ್ದ ಅನ್ನೋದು ಖುಷಿ ಇದೆ ನನಗೆ. ಅಂದ್ರೆ ಎಲ್ಲರಿಗೂ ಸಿಗಲ್ಲ ಅಷ್ಟು ದೊಡ್ಡ ಆಕ್ಟರ್ಗಳ ಜೊತೆ ನಮ್ಮಂತ ಸಣ್ಣ ಕಲಾವಿದರು ಅಭಿನಯಿಸಿದೀವಿ ಅಂದ್ರೆ ನನಗೊಂದು ಹೆಮ್ಮೆ. ಹಾಗಾಗಿ ಅದು ಖುಷಿ ಕೊಟ್ಟಿದೆ. ಆಮೇಲೆ ಶಿವಾಜಿ ಸುರತ್ಕಲ್ ರಮೇಶ್ ಸರ್ ಜೊತೆ ಮಾಡಿದ್ವಿ. ಅದು 1 ಅಲ್ಲಿ ಇದ್ದೆ, 2 ಅಲ್ಲಿ ಇದ್ದೆ, ಈಗ 3 ಸರ್ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ರಮೇಶ್ ಸರ್ ಜೊತೆ ಅವರು ಒಂಥರ ಜೀನಿಯಸ್, ನಿಜವಾಗೂ ಆ ತರ ಜೆಂಟ್ಲ್ಮನ್ಸ್, ತುಂಬಾ ನಮ್ಮಂತವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ ಪ್ರತಿ ಹಂತದಲ್ಲೂ ಕೂಡ. ಅಂದ್ರೆ
ಒಂದು ಸಿನಿಮಾ ಪಾರ್ಟ್ 1 ಬಂದಿದೆ 2 ಅಲ್ಲೂ ಇದೀವಿ ಅಂದ್ರೆ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ರು ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿ ಹಂತದಲ್ಲೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡ್ಬಂದ್ರು ರಮೇಶ್ ಸರ್. ಅಂತಹ ವ್ಯಕ್ತಿಗಳು ಬೇಕು ನಮ್ಗೆ ಸಿನಿಮಾ ಕ್ಷೇತ್ರದಲ್ಲಿ ನಮ್ಮಂತವ್ರು ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮಂತರಡು ಬೆಳಿಬಹುದು. ಸಹಾಯ ಆಗುತ್ತೆ. ಸೊ ನಿಮಗೆ ತುಂಬಾ ಕಷ್ಟ ಅನ್ಸಿದ್ದು ಯಾವ ಸಿನಿಮಾ? ಕಷ್ಟ ಅನ್ನೋ ಪಾತ್ರಗಳೇನು ಅಂತದ್ ಬಂದಿಲ್ಲ ಅನ್ಕೋತೀನಿ. ನನಗೆ ಇನ್ನು ಬರುತ್ತೇನೋ ಚಾಲೆಂಜಿಂಗ್ ದೊಡ್ಡ ಪಾತ್ರ. ನಿಮಗೆ ಯಾವ ರೋಲ್ ಮಾಡಕ್ ತುಂಬಾ ಇಷ್ಟ? ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಇಷ್ಟ ಆಕ್ಚುಲಿ. ಸಿಗಲ್ವೇನೋ ಬಟ್ ಸ್ಟಿಲ್ ನನಗೆ ಇಷ್ಟ. ನೀವು ಕೇಳ್ತಾ ಇದೀನಿ, ಜನ ನಗ್ಬೋದು, ಬಟ್ ನೆಗೆಟಿವ್ ಶೇಡ್ ಎನಿಥಿಂಗ್ ನೆಗೆಟಿವ್ ಆಗಿ ಅಂದ್ರೆ ವಿಚಿತ್ರ ಮ್ಯಾನರಿಸಮ್ಸ್, ನಾರ್ಮಲ್ ಅಲ್ದೇನೆ, ಹುಚ್ಚ ಅಲ್ಲ, ಸ್ವಲ್ಪ ಸೈಕ್ ಆ ತರದ್ದು. ಒಂದ್ ಸಿಗರೇಟ್ ಕೈಯಲ್ಲಿ ಏನೋ ಆದಷ್ಟು ಬೇಗ ಆತರ ಸಿನಿಮಾ ಬರ್ಲಿ ಸರ್, ನೋಡೋಣ. ಆತರ ವಿಚಿತ್ರವಾಗಿರ್ಬೇಕು, ಕಾಸ್ಟ್ಯೂಮೇ ವಿಚಿತ್ರ. ತೀರಾ ನನಗೆಲ್ಲ ಎಲ್ಲ ಮಾಮೂಲ್ ಬ್ಲೇಸರು, ಒಂದು ಫಾರ್ಮಲ್ಸ್ ಅಲ್ಲೇ ಆಕ್ಟ್ ಮಾಡ್ತಾ ಇದೀನಿ ಸಿನಿಮಾಗಳು. ಆಗಿ ಪಂಚೆ ಲುಂಗಿ ನಾರ್ಮಲ್ ಬರ್ಬೇಕು, ನಾನು ಸಾಮಾನ್ಯನಾಗ್ಬೇಕು ಅಂದ್ರೆ ಒಂದ್ ಸರಳವಾಗಿ ಸಾಮಾನ್ಯ ನಟನಾಗ್ತಾರ ಕಾಣ್ಬೇಕು. ಇದು ಬೇಡ ನನಗೆ, ಈ ಕಾಸ್ಟ್ಯೂಮ್ ಅಷ್ಟು ಬೇಡ ಅನ್ಸುತ್ತೆ ಸರ್. ಈ ಕಾಸ್ಟ್ಯೂಮ್ ಇದ್ರೆ ಹುಡುಗಿರಿಗೆ ತುಂಬಾ ಅಟ್ರಾಕ್ಟ್ ಆಗ್ತೀರಾ ಸರ್? ಬೇರೆ ಸಂದರ್ಭದಲ್ಲಿ